ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಇ ಫಾರ್ ಇಂಗ್ಲಿಷ್. ಐ ಆಮ್ ನಂದಾದೀಪ್. ಇವತ್ತು ನಾವು ಡೇ 9 ಔಟ್ ಆಫ್ 30 ಡೇಸ್ ಇಂಗ್ಲಿಷ್ ಲರ್ನಿಂಗ್ ಚಾಲೆಂಜಲ್ಲಿದ್ದೀವಿ. ಇವತ್ತು 9ನೇ ದಿನ. 8 ದಿನಗಳ ಕ್ಲಾಸಸ್ಗಳು ಆಲ್ರೆಡಿ ಆಗಿದ್ದಾವೆ ಆ್ಯಂಡ್ ನಿಮಗೆ ಪ್ಲೇ ಲಿಸ್ಟ್ ಕೂಡ ಅವೈಲೇಬಲ್ ಇದೆ. 8 ಕ್ಲಾಸಸ್ಸು ನಿಮಗೆ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ. ಸೊ 8ನೇ ಕ್ಲಾಸಲ್ಲಿ ನಾವು 12 ಟೆನ್ಸಸ್ಗಳನ್ನು ಅಂದರೆ ನಾವು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ನ 12 ವೆರೈಟೀಸ್ ಆಫ್ ಟೆನ್ಸಸ್ಸನ್ನು ಒಂದೇ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ದ್ಯಾಟ್ಸ್ ಅ ಮಸ್ಟ್ ವಾಚ್ ಕ್ಲಾಸ್. ಅಂದರೆ ಯಾವ ಟೆನ್ಸ್ಗೆ ಯಾವುದು ಯಾವ ಥರ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳಿ ನಾವು 8ನೇ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. 8ನೇ ಕ್ಲಾಸು ಮಸ್ಟ್ ವಾಚ್. ಓಕೆನಾ? ಎಸ್, ನನ್ನ ಜೊತೆಗಿದ್ದೀರಾ ಅನ್ಕೋತೀನಿ ನಾನು. ಫಸ್ಟ್ ಡೇ 1ಇಂದ ಯಾರ್ಯಾರೆಲ್ಲ 8th ಕ್ಲಾಸ್ವರೆಗೂ ನೋಡಿದ್ದೀರಾ, ಇವತ್ತು 9th ಕ್ಲಾಸ್ ಅಂತ ಹೇಳಿ ಕಮೆಂಟ್ ಮಾಡಿ. 9th ಕ್ಲಾಸ್ ಕಂಟಿನ್ಯೂಸ್ ಆಗಿ ನೀವು ವಾಚ್ ಮಾಡಿದರೆ ನನ್ನ ಜೊತೆಗೆ ಕಮೆಂಟ್ ಮಾಡಿ ಐ ಆಮ್ ಇನ್ ಟು 9th ಕ್ಲಾಸ್ ಟುಡೇ ಅಂತ ಹೇಳಿ. ಓಕೆನಾ? ಎಸ್. ಓಕೆ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ನಾನು ಹೇಳಿದೆ 5 ಮಸ್ಟ್ ಗ್ರಾಮರ್ ಟಾಪಿಕ್ ನಿಮಗೆ ಗೊತ್ತಿರಬೇಕು, ಇಂಗ್ಲೀಷ್ ಗೊತ್ತಿರಬೇಕು ಅಂದರೆ. ಅದರಲ್ಲಿ ನಾವೇನು ಮಾಡಿದ್ವಿ, ಇವಾಗ ಕಂಪ್ಲೀಟಾಗಿ ಟೆನ್ಸಸ್ ಮುಗಿಸಿದ್ವಿ. 12 ಟೆನ್ಸಸ್ಗಳನ್ನು ನಾವು 8 ಕ್ಲಾಸಲ್ಲಿ ಮುಗಿಸ್ಬಿಟ್ವಿ ಅಲ್ವಾ? ಎಸ್, ಕಂಗ್ರ್ಯಾಚುಲೇಷನ್ಸ್, ನೀವು ಟೆನ್ಸನ್ನು ಮುಗಿಸಿದ್ದೀರಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚ್ 8 ಇದ್ದಾವೆ. ಓಕೆನಾ? ಸೊ 8 ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನಾವು 5 ಒಂದು ಒಟ್ಟಿಗೆ ಕಲಿಯೋಣ, ಇನ್ನು 3 ಒಟ್ಟಿಗೆ ಕಲಿಯೋಣ. ಸೊ 5 ಒಂದಕ್ಕೊಂದು ಡಿಪೆಂಡ್ ಆಗಿರ್ತವೆ, 3 ಇಂಡಿಪೆಂಡೆಂಟ್ ಆಗಿ ವರ್ಕ್ ಆಗ್ತವೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ. ಸೊ ಹಾಗಿದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು? ಇಷ್ಟು ದಿನ ನಾವೇನು ಮಾಡಿದ್ವಿ, ವಾಕ್ಯಗಳು ಯಾವ ಕಾಲದಲ್ಲಿ ಬಳಸಬೇಕು, ಯಾವ ಕಾಲದಲ್ಲಿದ್ದರೆ ಯಾವ ಥರ ಬಳಸಬೇಕು ಅನ್ನೋದನ್ನು ಕಲ್ತ್ವಿ. ಸೊ ಇವಾಗ ಆ ವಾಕ್ಯದಲ್ಲಿ ಬಳಸುವಂತಹ ಶಬ್ದಗಳು, ಇಂಗ್ಲೀಷ್ ಶಬ್ದಗಳೇನಿದಾವಲ್ಲ, ಅವುಗಳಿಗೆ ಒಂದೊಂದು ಶಬ್ದಕ್ಕೂ ಒಂದೊಂದು ಹೆಸರಿದ್ದಾವೆ. ಅವುಗಳನ್ನು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿ ಡಿವೈಡ್ ಮಾಡಿದ್ದೀವಿ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ಒಂದು ಸೆಂಟೆನ್ಸನ್ನು ಬರೀತೀನಿ ನಾನು ಇವಾಗ. ವೀಣಾ ಈಸ್ ಅ ಬ್ಯೂಟಿಫುಲ್ ಗರ್ಲ್. ಓಕೆನಾ? ಸೊ ಇಲ್ಲಿ ಈ ಒಂದು ವಾಕ್ಯ ಇದು, ವೀಣಾ ಈಸ್ ಅ ಬ್ಯೂಟಿಫುಲ್ ಗರ್ಲ್ ಅನ್ನೋದು ಒಂದು ಸೆಂಟೆನ್ಸ್. ಈ ಸೆಂಟೆನ್ಸಲ್ಲಿ ಸೊ ನಿಮಗೆ ಇಂಗ್ಲೀಷಲ್ಲಿ ಒಂದು ವಾಕ್ಯವನ್ನು ರಚನೆ ಮಾಡಬೇಕು ಅಂದರೆ ಯಾವ ಶಬ್ದ ಏನು ಅಂತ ಗೊತ್ತಿದ್ರೆ ಮಾತ್ರ ಆ ಜಾಗಕ್ಕೆ ಹೋಗಿ ನೀವು ಆ ಶಬ್ದನ ಇಡಬಹುದು ಅಲ್ವಾ? ಸೊ ಇವಾಗ ವೀಣಾ ಈಸ್ ಅ ಬ್ಯೂಟಿಫುಲ್ ಗರ್ಲ್ ಅನ್ನುವಂಥ ಸೆಂಟೆನ್ಸಲ್ಲಿ ಯಾವ ಶಬ್ದಕ್ಕೆ ಏನಂತಾರೆ ಅನ್ನೋದು ಗೊತ್ತಿದ್ರೆ ಮಾತ್ರ ನೀವು ಅದನ್ನು ಯೂಸ್ ಮಾಡ್ತೀರಾ ಅಲ್ವಾ? ಸೊ ವೀಣಾ ಅಂತ ಬಂದಾಗ ಇದು ಒಂದು ಹುಡುಗಿಯ ಹೆಸರು. ಸೊ ಹುಡುಗಿಯ ಹೆಸರು ಅಥವಾ ಒಂದು ವಸ್ತುವಿನ ಹೆಸರು, ಒಂದು ಊರಿನ ಹೆಸರು, ಒಂದು ಜಾಗದ ಹೆಸರು, ಒಂದು ದೇಶದ ಹೆಸರು, ಯಾವುದಕ್ಕೆ ಆಗಲಿ ನಾವು ಒಂದು ಹೆಸರಿಟ್ಟು ಕರಿತೀವಲ್ಲ. ಪೆನ್ನು, ಬುಕ್ಕು, ಮೊಬೈಲು, ಇಂಡಿಯಾ, ಬೆಳಗಾವಿ, ಧಾರವಾಡ, ಬೆಂಗಳೂರು, ಮೈಸೂರು. ಓಕೆನಾ? ಸೊ ಏನೋ ಕಟ್ಟಿಗೆ ಆಗಿರ್ಬೋದು, ಒಂದು ಮರ ಆಗಿರ್ಬೋದು, ಗಿಡ ಆಗಿರ್ಬೋದು, ಕಾಳು ಕಡಿ, ಎಲ್ಲದಕ್ಕೂ ಹೆಸರಿಡ್ತೀವಿ ನಾವು. ಅಪ್ಪ ಅಮ್ಮ, ಹುಡುಗ ಹುಡುಗಿ, ಸೈಕಲ್ಲು, ಕಾರು, ಬಸ್ಸು, ಎಲ್ಲದಕ್ಕೂ ಒಂದು ಹೆಸರಿಡ್ತೀವಿ. ಸೊ ಯಾವುದೇ ವಸ್ತುಗಳಾಗಿರಲಿ, ಮನುಷ್ಯರಾಗಿರಲಿ, ಜಾಗಗಳಾಗಿರಲಿ, ನಾವು ಯಾವುದಕ್ಕೆ ನಾಮಕರಣವನ್ನು ಮಾಡಬಹುದು, ಒಂದು ಹೆಸರಿಟ್ಟು ಕರಿಬಹುದು. ಅದನ್ನು ಕೊಡು ಅನ್ನಲ್ಲ ನಾವು, ಆ ಬುಕ್ ಕೊಡು ಅಂತೀವಿ, ಆ ಪೆನ್ ಕೊಡು ಅಂತೀವಿ, ಆ ಮೊಬೈಲ್ ಕೊಡು ಅಂತೀವಿ. ಸೊ ಯಾವುದೇ ಒಂದು ವಸ್ತುಗೆ ಒಂದು ಹೆಸರಿಟ್ಟು ಅದನ್ನು ಕೊಡು ಇದನ್ನು ಕೊಡು ಅಂತ ಕರಿತೀವಿ. ಅಥವಾ ಯಾವುದೇ ಒಂದು ಪ್ರಾಣಿಗೆ ಅದರದ್ದೇ ಆದ ಹೆಸರಿದೆ. ಸೊ ಪ್ರತಿಯೊಂದಕ್ಕೂ ನಾವು ನಾಮಕರಣ ಮಾಡ್ತೀವಿ. ಸೊ ನಾಮಕರಣಕ್ಕೆ ನಮ್ಮ ಇಂಗ್ಲೀಷಲ್ಲಿ ಏನಂತ ಹೇಳ್ತೀವಿ, ವಿ ನೇಮ್ ದೆಮ್. ಓಕೆನಾ? ಸೊ ನೀವು ನೇಮ್ ಮಾಡ್ಬೋದು ಅಂತಹ ಒಂದು ಪ್ರತಿಯೊಂದು ಪದಗಳಿಗೆ ನಾವು ಏನಂತ ಹೇಳ್ತೀವಿ, ನೌನ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ನೀವು ಕನ್ನಡ ಮೀಡಿಯಂ ಆಗಿದ್ರೆ ಗೊತ್ತಿರುತ್ತೆ, ನಾಮಪದ ಅಂತ ಸ್ಕೂಲಲ್ಲಿ ಕಲ್ತಿರ್ತೀವಿ ನಾವು. ಸೊ ನೌನ್ ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ನ ಮೊದಲನೆಯ ಒಂದು ಪಾರ್ಟ್. ಅದು ನೌನ್ ಅಂದ್ರೆ ಏನು? ಒಂದು ವಾಕ್ಯದಲ್ಲಿ ಬರುವಂತಹ ವ್ಯಕ್ತಿ, ಊರು, ಜಾಗಗಳ ಹೆಸರು. ಈ ಒಂದು ಸೆಂಟೆನ್ಸಲ್ಲಿ ಒಂದು ವ್ಯಕ್ತಿ ಬಂದಿದ್ದಾರೆ, ಅವ್ರು ಯಾರು? ವೀಣಾ ಅನ್ನೋದು ಒಂದು ಹುಡುಗಿಯ ಹೆಸರು. ಆದ್ದರಿಂದ ಆ ವೀಣಾ ಅನ್ನೋದು ಏನಾಗುತ್ತೆ, ನೌನ್ ಆಗುತ್ತೆ. ಸೊ ಇದು ಏನಾಗುತ್ತೆ, ನೇಮ್ ಆಫ್ ಅ ಪರ್ಸನ್ ಆಗುತ್ತೆ. ಸೊ ಈ ಥರ ನೇಮ್ ಆಫ್ ಅ ಪರ್ಸನ್. ಹುಬ್ಳಿ ಈಸ್ ಅ ಬ್ಯೂಟಿಫುಲ್ ಸಿಟಿ, ಬ್ಯಾಂಗ್ಳೂರ್ ಈಸ್ ಅ ಕ್ರೌಡೆಡ್ ಸಿಟಿ. ಸೊ ಇಲ್ಲಿ ಹುಬ್ಳಿ, ಬ್ಯಾಂಗ್ಳೂರ್, ಇಂಡಿಯಾ ಇಸ್ ಅ ಬ್ಯೂಟಿಫುಲ್ ನೇಷನ್. ಸೊ ಇಂಡಿಯಾ, ಈ ಎಲ್ಲ ಹೆಸರುಗಳೇನಾಗ್ತವೆ, ನೌನ್ ಅಂತ ಹೇಳ್ತೀವಿ ನಾವು. ಓಕೆನಾ? ಸೊ ಅವಾಗ ಇದೇನಾಗುತ್ತೆ, ವೀಣಾ ಅನ್ನೋದು ಕೂಡ ನೌನ್ ಆಗುತ್ತೆ. ಸೊ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಮೊದಲನೇದು ಬರುತ್ತೆ ನೌನ್ ಅಂತ ಹೇಳಿ. ಆ ನೌನ್ಗೆ ಏನಾಗುತ್ತೆ, ನಾವು ನೆನ್ಪಿಟ್ಕೋಬೇಕು, ಇಟ್ಟಂತಹ ಹೆಸರುಗಳು.
ಇವೆಲ್ಲವುಗಳಿಗೂ ನಾವು ಇಂಗ್ಲೀಷಲ್ಲಿ ನೌನ್ ಅಂತ ಹೇಳ್ತೀವಿ. ಇಟ್ಟಂಥ ಹೆಸರುಗಳು ಜಾಗಕ್ಕೆ ಆಗಿರಲಿ, ಪರ್ಸನ್ಸ್ಗೆ ಆಗಿರಲಿ, ಯಾವುದಕ್ಕೆ ಆಗಿರಲಿ ಅವುಗಳೆಲ್ಲವೂ ನೌನ್ ಅಂತ ಹೇಳಿ ಕರಿತೀವಿ. ನೌನಲ್ಲಿ ಮತ್ತೆ ಸಾಕಷ್ಟು ವೆರೈಟೀಸ್ ಇದ್ದಾವೆ. ಅವೆಲ್ಲವೂ ನಮಗೆ ಬೇಡ, ಸ್ಪೋಕನ್ ಇಂಗ್ಲೀಷ್ಗೆ ಬೇಡ. ಯಾರು ಎಕ್ಸಾಮ್ ಅಂತ ಅಥವಾ ಅಕಾಡೆಮಿಕಲಿ ಇಂಗ್ಲೀಷ್ MA ಇಂಗ್ಲೀಷ್ BA ತೊಗೊಂಡಿರ್ತಾರಲ್ಲ ಅವರೆಲ್ಲ ಓದಲಿ ಅದನ್ನು. ನಮಗೆ ಮಾತಾಡೋಕ್ಕೆ ಎಷ್ಟು ಬೇಕು ನಮಗೆ ಅಷ್ಟೇ ಗ್ರಾಮರ್ ಬೇಕು. ಓಕೆ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಸ್ಪೋಕನ್ ಇಂಗ್ಲೀಷ್ಗೆ ಎಷ್ಟು ಬೇಕು, ನನಗೆ ಮಾತಾಡೋಕ್ಕೆ ಎಷ್ಟು ಬೇಕು, ನಾನು ಅಷ್ಟೇ ಗ್ರಾಮರ್ ಕಲಿಯೋದು. ಡನ್. ಸೊ ತುಂಬ ಕಾಂಪ್ಲಿಕೇಟ್ ಮಾಡಿ ಇಂಗ್ಲೀಷನ್ನು ಕಾಂಪ್ಲಿಕೇಟ್ ಮಾಡಲ್ಲ ನಾನು. ಸೊ ನೌನ್ ಅಂದರೆ ಏನಂತ ನಿಮ್ಗೆ ಗೊತ್ತಿದ್ರೆ ಸಾಕು. ಹಾಗಿದ್ರೆ ಇಟ್ಟಂಥ ಹೆಸರುಗಳಿಗೆ ನಾವು ನೌನ್ ಅಂತ ಕರಿತೀವಿ. ಸೊ ವೀಣಾ ಈಸ್ ಅ ಬ್ಯೂಟಿಫುಲ್ ಗರ್ಲ್ ಅಂತ ಬರೆದೆ. ಅದೇ ವೀಣಾ ಜಾಗಕ್ಕೆ ಫಾರ್ ಎಕ್ಸಾಂಪಲ್ ಶೀ ಅಂತ ಬರೆದೆ ಅನ್ಕೊಳ್ಳಿ. ಶೀ ಈಸ್ ಅ ಬ್ಯೂಟಿಫುಲ್ ಗರ್ಲ್ ಅಂತ ಬರೆದೆ. ಶೀ ಅಂದರೆ ಯಾರು? ಯಾರೋ ಒಂದು ಹುಡುಗಿ, ಕಾಮನ್ ಆಗಿ ಯಾರೋ ಒಂದು ಹುಡುಗಿ. ಶೀ ಈಸ್ ಅ ಬ್ಯೂಟಿಫುಲ್ ಗರ್ಲ್ ಅಂತ ಹೇಳ್ತೀನಿ ನಾನು. ಓಕೆ, ಅವಳು ತುಂಬ ಬ್ಯೂಟಿಫುಲ್ ಆಗಿದ್ದಾಳೆ ಅಂತ ಹೇಳ್ತೀನಿ. ಸೊ ಇಲ್ಲಿ ಶೀ ಅಂದರೆ ಯಾರು? ಆಗಲೇ ವೀಣಾ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ಅವಳೇ. ವೀಣಾ ಈಸ್ ಅ ಬ್ಯೂಟಿಫುಲ್ ಗರ್ಲ್ ಅಂತ ಬರೆದೆ. ನೆಕ್ಸ್ಟು ಹಾಗಿದ್ರೆ ಈ ಶೀ ಅನ್ನೋದು ಏನಾಗುತ್ತೆ, ಈ ಒಂದು ನೌನನ್ನು ರೀಪ್ಲೇಸ್ ಮಾಡುತ್ತೆ. ಹಾಗಿದ್ರೆ ಯಾವ ಥರ ರೀಪ್ಲೇಸ್ಮೆಂಟ್ ಆಗುತ್ತೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ವೀಣಾ ಈಸ್ ಅ ಬ್ಯೂಟಿಫುಲ್ ಗರ್ಲ್ ಅಂತ ಬರೆದೆ. ಶೀ ಆಲ್ಸೋ ಕುಕ್ಸ್ really well. Really well. She also cooks really well. She also cooks really well. ನೋಡಿ, ವರ್ಬ್ಗೆ ಎಸ್ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಫಸ್ಟ್ ಕ್ಲಾಸಿಂದ ನೋಡಿದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ವರ್ಬ್ಗೆ ಎಸ್ ಅನ್ನು ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ದೆ. ಸೊ ಶಿ ಆಲ್ಸೋ ಕುಕ್ಸ್ ರಿಯಲಿ ವೆಲ್, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೋಡಿದರೆ ನಿಮಗೆ ಇದು ಐಡಿಯಾ ಇರುತ್ತೆ. ಸೊ ನೀವು ನೋಡಿಲ್ಲ ಅಂದರೆ ಫಸ್ಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಕ್ಲಾಸನ್ನು ಹೋಗಿ ನೋಡಬೇಕು. ವೀಣಾ ಈಸ್ ಅ ಬ್ಯೂಟಿಫುಲ್ ಗರ್ಲ್, ಶಿ ಆಲ್ಸೋ ಕುಕ್ಸ್ ರಿಯಲಿ ವೆಲ್ ಅಂದರೆ ಏನು? ವೀಣಾ ತುಂಬ ಸುಂದರವಾದಂಥ ಹುಡುಗಿ, ತುಂಬ ಪ್ರಿಟಿ ಆದಂಥ ಹುಡುಗಿ. ಅವಳು ಅಡುಗೆ ಕೂಡ ಚೆನ್ನಾಗಿ ಮಾಡ್ತಾಳೆ. ಅವಳು ಯಾರು? ಅವಳು ಅಂದರೆ ವೀಣಾ. ಸೊ ಮತ್ತೆ ವೀಣಾ ಈಸ್ ಅ ಬ್ಯೂಟಿಫುಲ್ ಗರ್ಲ್, ವೀಣಾ ಆಲ್ಸೋ ಕುಕ್ಸ್ ನೈಸ್ ಅಂದರೆ ವೀಣಾ ಸುಂದರವಾಗಿದ್ದಾಳೆ, ವೀಣಾ ಅಡುಗೆ ಮಾಡ್ತಾಳೆ, ವೀಣಾ ಕೆಲಸಕ್ಕೆ ಹೋಗ್ತಾಳೆ, ವೀಣಾ ಮನೆಯನ್ನು ಚೆನ್ನಾಗಿ ಇಟ್ಕೋತಾಳೆ. ವೀಣಾ 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 ಅಂತ ಯೂಸ್ ಮಾಡಲ್ಲ ನಾವು. ಏನು ಮಾಡ್ತೀವಿ? ಶೀ, ಅವಳು ಚೆನ್ನಾಗಿ ಅಡುಗೆನೂ ಮಾಡ್ತಾಳೆ, ಅವಳು ಚೆನ್ನಾಗಿ ಮನೆಯೂ ನೋಡ್ಕೊತಾಳೆ, ಅವಳು ಹೊರಗೂ ಹೋಗಿ ವರ್ಕ್ ಮಾಡ್ಬಾರ್ತಾಳೆ, ತುಂಬ ಹಾರ್ಡ್ ವರ್ಕಿಂಗ್ ಗರ್ಲ್ ಅವಳು ಅಂತ ಯೂಸ್ ಮಾಡ್ತಿರ್ತಾಳೆ. ಒಂದು ಸಾರಿ ಅಷ್ಟೇ ನಾವು ಹೆಸರು ಯೂಸ್ ಮಾಡ್ತೀವಿ. ಅದೇ ಹುಡುಗಿ ಬಗ್ಗೆ ಮತ್ತೆ ಮಾತಾಡುವಾಗ ಮತ್ತೆ ನಾವು ವೀಣಾ ಅನ್ನಲ್ಲ, ಅಲ್ಲಿ ಅವಳು ಅಂತ ಯೂಸ್ ಮಾಡ್ತೀವಿ. ಸೊ ಆ ಕನ್ನಡದಲ್ಲಿ ಯೂಸ್ ಮಾಡುವ ಅವಳು ಏನಿದೆ ಅದೇ ಇಶಿ. ಸೊ ಅದೇ ನಾವೇನಂತ ಹೇಳ್ತೀವಿ, ಒಂದು ನಾಮಪದಕ್ಕೆ ರೀಪ್ಲೇಸ್ಮೆಂಟ್ ಆಗಿ ನಾವು ಅದನ್ನು ಯೂಸ್ ಮಾಡ್ತೀವಿ. ರೀಪ್ಲೇಸ್ಮೆಂಟ್ ಆಗಿ ಯೂಸ್ ಮಾಡುವಂತಹ ಈ ಒಂದು ಶಬ್ದವನ್ನು ನಾವು ಪ್ರನೌನ್ ಅಂತ ಕರಿತೀವಿ. ಅಂದರೆ ನೌನ್ಗೆ ತಂಗಿ ಇದ್ದಂಗೆ. ಸೊ ನೌನ್ ಇಲ್ಲದೆ ಇದ್ದ ಜಾಗದಲ್ಲಿ ಇವಳು ಜಾಗ ತುಂಬ್ತಾಳೆ, ಅದೇ ಈಕ್ವಲ್ ಜಾಗ ತುಂಬ್ತಾಳೆ. ಓಕೆನಾ? ಸೊ ನೌನ್ ಇಟ್ಟಂಥ ಹೆಸರುಗಳಾದರೆ ಈ ನೌನನ್ನು ರೀಪ್ಲೇಸ್ ಮಾಡುವಂತಹದ್ದು ರೀಪ್ಲೇಸಸ್ ನೌನ್. ಅಂದರೆ ಇಟ್ಟಂಥ ಹೆಸರುಗಳು ವೀಣಾ ಆಗಿರಲಿ, ಇಂಡಿಯಾ ಆಗಿರಲಿ, ಬ್ಯಾಂಗ್ಳೂರ್ ಆಗಿರಲಿ, ಅವುಗಳಿಗೆ ನಾವೇನಂತ ಹೇಳ್ತೀವಿ? ಶೀ ಅಥವಾ ಹಿ. ಇವಾಗ ಭಾಸ್ಕರ್ ಅಂತ ಇಟ್ಕೊಳ್ಳಿ, ಹುಡುಗನ ಹೆಸರಿತ್ತು, ಭಾಸ್ಕರ್ಗೆ ನಾವು ಹಿ ಅಂತ ರೀಪ್ಲೇಸ್ ಮಾಡ್ತೀವಿ. ಇಂಡಿಯಾಗೆ ದಿಸ್ ಇಟ್ ಅಂತ ಯೂಸ್ ಮಾಡ್ತೀವಿ, ದಿಸ್ ಇಟ್ ದೇ ಅಂತ ಯೂಸ್ ಮಾಡ್ತೀವಿ. ಅಥವಾ ನಾವು ವಿ ಅಂತ ಯೂಸ್ ಮಾಡ್ತೀವಿ. 2-3 ಜನದ ಹೆಸರು ತಗೊಳ್ಳುವಾಗ ಯಾರ್ಯಾರು ಹೋಗ್ತಾ ಇದ್ದೀರಾ ಟ್ರಿಪ್ಗೆ ಅಂದಾಗ ನಾನು, ವೀಣಾ, ಶ್ವೇತಾ ಅಂತ ಹೇಳ್ತೀನಿ. ಸೊ ಮತ್ತೆ ಅಲ್ಲಿಗೂ ನೀವು ಎಲ್ಲರೂ ಸೇರಿ ಹೋಗ್ತಿದ್ದೀರಾ? ಹೌದು, ಅಲ್ಲಿಗೂ ನಾವು 3 ಜನನೇ ಹೋಗ್ತಾ ಇದ್ದೀವಿ. ಸೊ ಮತ್ತೆ ನಾನು ಹೆಸರು ಹೇಳ್ತಾ ಇಲ್ಲ. ಸೊ ನಾವು ಅಂತ ತಗೋತಾ ಇದ್ದೀನಿ. ಸೊ ನಾನು, ವೀಣಾ, ಶ್ವೇತಾ ಅಂತ ಹೆಸರು ತಗೊಳ್ಳುವಾಗ ನಾನು ನೆಕ್ಸ್ಟ್ ಯೂಸ್ ಮಾಡುವಾಗ ಅದನ್ನು ವಿ ಅಂತ ಯೂಸ್ ಮಾಡ್ತೀನಿ. ಸೊ ಆವಾಗ ವಿ ಏನಾಗುತ್ತೆ, ಅಲ್ಲಿ ನಮ್ಮೆಲ್ಲರ ನಾಮಪದಗಳನ್ನು ಅದು ರೀಪ್ಲೇಸ್ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ನೌನ್ಸನ್ನು ಆ ವಿ ಅನ್ನೋದು ರೀಪ್ಲೇಸ್ ಮಾಡ್ತಾ ಇದ್ದೇವೆ. ಅದಕ್ಕೆ ಅಂತ ರೀಪ್ಲೇಸ್ ಮಾಡುವಂತಹ ಈ ಶಬ್ದಗಳೇನಿದ್ದಾವೆ, ಹಿ, ಶಿ, ಇಟ್, ಐ, ವಿ, ಯು, ಇವೆಲ್ಲವುಗಳು ಏನಾಗ್ತವೆ? ಪ್ರನೌನ್ ಆಗ್ತವೆ. ಅವುಗಳಿಗೆ ನಾವು ಪ್ರನೌನ್ ಅಂತ ಕರಿತೀವಿ. ಆ್ಯಂಡ್ ಆಡ್ಜೆಕ್ಟಿವ್ ಅಂದರೆ ಏನು? ಈ ನೌನು ಪ್ರನೌನು ಏನು ಎರಡೂ ಇದಾವಲ್ಲ ಅಕ್ಕ ತಂಗಿ, ಇವುಗಳ ಬಗ್ಗೆ ಇದು ಇನ್ಫಾರ್ಮೇಷನ್ ಕೊಡುತ್ತೆ. ಒಂದು ವಾಕ್ಯದಲ್ಲಿ
ಅವುಗಳ ಬಗ್ಗೆ ಮಾತಾಡುತ್ತೆ. ಈ ಶಬ್ದ ಆಡ್ಜೆಕ್ಟಿವ್ ಅನ್ನೋ ಶಬ್ದ ನೌನ್ ಮತ್ತು ಪ್ರನೌನ್ ಬಗ್ಗೆ ಮಾತಾಡುತ್ತೆ. ಯಾವ ಥರ ಮಾತಾಡುತ್ತೆ? ಫಾರ್ ಎಕ್ಸಾಂಪಲ್, ಸೊ ಐ ಟೋಲ್ಡ್ ಯು Sachin is a good dancer. Sachin is a good dancer. ಸೊ ಇಲ್ಲಿ ಗುಡ್ ಅನ್ನೋದು ಯಾರ ಬಗ್ಗೆ ಹೇಳ್ತಾ ಇದೆ? ಸಚಿನ್ ಬಗ್ಗೆ ಹೇಳ್ತಾ ಇದೆ. ಹೀ ಈಸ್ ಆಲ್ಸೋ ಅ ಸ್ಮಾರ್ಟ್ ಬಾಯ್. ಹೀ ಅಂದರೆ ಯಾರು ಇಲ್ಲಿ? ಅಗೇನ್ ಸಚಿನ್. Sachin is a good dancer. He is also a smart boy. He is also a smart boy. He is also a smart boy. ಅಂದರೆ ಅವನು ತುಂಬ ಇಂಟೆಲಿಜೆಂಟ್ ಇದ್ದಾನೆ, ಸ್ಮಾರ್ಟ್ ಇದ್ದಾನೆ, ಅವನು ಗುಡ್ ಡಾನ್ಸರ್ ಕೂಡ ಅಂತ ಅದೆರಡು ಸೆಂಟೆನ್ಸು ಸಚಿನ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಸೊ ಸಚಿನ್ ಈಸ್ ಅ ನೌನ್, ಹೀ ಈಸ್ ಪ್ರನೌನ್. ಸೊ ಈ ಸಚಿನನ್ನು ಯಾವುದು ಹೊಗಳ್ತಾ ಇದೆ? ಗುಡ್ ಅನ್ನುವಂಥ ಶಬ್ದ. ಇದು ಆಡ್ಜೆಕ್ಟಿವ್. ಹಾಗಿದ್ರೆ ಬರೀ ಹೊಗಳೋದೇ ಮಾಡುತ್ತಾ ಇದು? ಇಲ್ಲ, ತೆಗಳೋದು ಮಾಡುತ್ತೆ. ಸಚಿನ್ ಈಸ್ ಅ ಬ್ಯಾಡ್ ಡಾನ್ಸರ್ ಕೂಡ ಅನ್ಬೋದು ನಾನು, ಅದು ಕೂಡ ಅಡ್ಜೆಕ್ಟಿವ್. ಸೊ ಹೊಗಳೋದಾಗಿರಲಿ, ತೆಗಳೋದಾಗಿರಲಿ, ಅಥವಾ ಹೊಗಳಲೇಬೇಕು ತೆಗಳಲೇಬೇಕು ಅಂತಿಲ್ಲ, ಏನಾದರೂ ಒಂದು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಾಗಿರಲಿ, ಸೊ ಅವುಗಳಿಗೆ ನಾವು ಏನಂತ ಹೇಳ್ತೀವಿ? ಆಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಎಕ್ಸಾಕ್ಟ್ಲಿ ದ ಸೇಮ್ ವೇ ಅಲ್ಲಿ ಸಚಿನೇ ಇರಬೇಕಂತಿಲ್ಲ, ಹೀ, ಶೀ, ಇಟ್ ಏನಾದರೂ ಇರ್ಬೋದು. ಸೊ ಈ ಪ್ರನೌನ್ಗಳನ್ನು ಕೂಡ ಅದು ಏನು ಮಾಡುತ್ತೆ? ಪ್ರೇಸ್ ಮಾಡುತ್ತೆ ಅಥವಾ ತೆಗಳುತ್ತೆ. ಅವಾಗ ಅದು ಕೂಡ ಆಡ್ಜೆಕ್ಟಿವ್ ಆಗುತ್ತೆ. ಸೊ ಆಡ್ಜೆಕ್ಟಿವ್ ಏನು ಮಾಡುತ್ತೆ? ನೌನ್ ಆರ್ ಪ್ರನೌನ್ಗೆ ಇಟ್ ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ನೌನ್ ಆರ್ ಪ್ರನೌನ್. ಗಾಟ್ ಇಟ್? ಸೊ ನಮಗಿವಾಗ ಏನೇನು ತಿಳಿತು? ನೌನ್ ಅಂದ್ರೇನು, ಅದ್ರ ತಂಗಿ ಪ್ರನೌನ್ ಅಂದ್ರೆ ಏನು, ಆಡ್ಜೆಕ್ಟಿವ್ ಅಂದ್ರೆ ಏನು ತಿಳಿತು. ಸಿ ಇವು ಮೂರು ಒಂದಕ್ಕೊಂದು ರಿಲೇಟೆಡ್ ಆಗಿದ್ದಾವೆ. ನೌನು ಮತ್ತು ಪ್ರನೌನು ಗುಡ್ಡು, ಬ್ಯಾಡು, ಬ್ಯೂಟಿಫುಲ್ಲು, ಸ್ಟ್ರಾಂಗು, ಟಾಲು. ಓಕೆ, ಸೊ ನಾವು ಏನಂತ ಹೇಳ್ತೀವಿ? ಟಾಲ್ ಇದ್ದಾನೆ, ಶಾರ್ಟ್ ಇದ್ದಾನೆ, ಅಗ್ಲಿ ಇದ್ದಾನೆ, ಬ್ಯೂಟಿಫುಲ್ ಇದ್ದಾನೆ, ಹ್ಯಾಂಡ್ಸಮ್ ಇದ್ದಾನೆ. ಸೊ ಇವೆಲ್ಲ ಹೊಗಳ್ತೀವಿ, ತೆಗಿಳ್ತೀವಿ ಒಬ್ಬ ಪರ್ಸನ್ ಬಗ್ಗೆ, ಅಥವಾ ಒಂದು ವ್ಯಕ್ತಿ, ಅಥವಾ ಒಂದು ಜಾಗ, ಒಂದು ಪ್ಲೇಸ್, ಯಾವುದೇ ಆಗಿರಲಿ ಅದು. ಸೊ ಯಾವುದೇ ಜಾಗವನ್ನಾಗಲಿ, ಪ್ಲೇಸನ್ನಾಗಲಿ, ವ್ಯಕ್ತಿಯನ್ನಾಗಲಿ ಹೊಗಳ್ತಾ ಇರ್ತೀವಿ, ತೆಗಿಳ್ತಾ ಇರ್ತೀವಿ. ಆ ಹೊಗಳುವಂತಹ, ತೆಗಳುವಂಥ ಶಬ್ದಗಳನ್ನು ನಾವು ಆಡ್ಜೆಕ್ಟಿವ್ ಅಂತ ಹೇಳಿ ಕರಿತೀವಿ. ಓಕೆ, ಇಷ್ಟು ಅಂದರೆ ಒಂದು ವಾಕ್ಯನ ನೀವು ರಚನೆ ಮಾಡೋಕ್ಕೆ ನಿಮ್ಗೆ ಗೊತ್ತಿದೆ ಅಂದರೆ ಆ ವಾಕ್ಯದಲ್ಲಿರುವಂತಹ ಶಬ್ದಗಳಿಗೆ ನಾವು ಏನೇನು ಅಂತೀವಿ ಇಂಗ್ಲೀಷಲ್ಲಿ ಗೊತ್ತಿರಬೇಕಾಗಿದ್ದು ನಮ್ಮ ಕರ್ತವ್ಯ. ಓಕೆ, ಹಂಗೆ ಗೊತ್ತಿದ್ದಾಗ ಮಾತ್ರ ನೀವು ಆ ಶಬ್ದನ ಬಳಸಿದ್ರೆ ಆ ವಾಕ್ಯ ಎಷ್ಟು ಎಫೆಕ್ಟಿವ್ ಆಗುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಹಾಗಿದ್ರೆ ನೌನ್ ಗೊತ್ತಾಯಿತು, ಪ್ರನೌನ್ ಗೊತ್ತಾಯಿತು, ಆಡ್ಜೆಕ್ಟಿವ್ ಗೊತ್ತಾಯಿತು. ಸೊ ನೌ ಇಟ್ಸ್ ಟೈಮ್ ಟು ಲರ್ನ್ ವರ್ಬ್. ವರ್ಬ್ ಆ್ಯಂಡ್ ಇಲ್ಲಿ ಬರೆದಿದ್ದೀನಿ ಆಲ್ರೆಡಿ ಆಡ್ವರ್ಬ್. ವರ್ಬ್ ಅಂದ್ರೆ ಏನು? ಆಡ್ವರ್ಬ್ ಅಂದ್ರೆ ಏನು? ವರ್ಬ್ ಅಂದ್ರೆ ಏನು? ಆಕ್ಷನ್. ಒಂದು ವಾಕ್ಯದಲ್ಲಿ ಒಂದು ಆಕ್ಷನ್ ಏನು ನಡೀತಾ ಇದೆ ಅಂತ ಹೇಳೋದು ವರ್ಬ್ ಅಂದರೆ ಕ್ರಿಯೆ. ವಾಕ್ಯದಲ್ಲಿ ಒಂದು ಕ್ರಿಯೆ ನಡೀತಾ ಇರುತ್ತೆ. ಒಂದು ಆಟ ಆಡ್ತಿರ್ತಾನೆ, ಒಂದು ಊಟ ಮಾಡ್ತಾ ಇರ್ತಾನೆ, ಒಂದು ನಿದ್ರೆ ಮಾಡ್ತಾ ಇರ್ತಾನೆ, ಒಂದು ಓದ್ತಾ ಇರ್ತಾನೆ, ಅಥವಾ ಒಂದು ಕೆಲಸ ಮಾಡ್ತಾ ಇರ್ತಾನೆ, ಅಥವಾ ಕಲಿಸ್ತಾ ಇರ್ತಾನೆ, ಕಲಿತಾ ಇರ್ತಾನೆ. ಇವೆಲ್ಲವೂ ಆಕ್ಷನ್ಗಳು, ಕ್ರಿಯೆಗಳು. ಏನು ಮಾಡ್ತಾ ಇದ್ದಾನೆ ಒಂದು ವ್ಯಕ್ತಿ ಅಥವಾ ವ್ಯಕ್ತಿಗಳು ಒಂದು ವಾಕ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ? ಸೊ ಆ ಮಾಡುವಂತಹ ಕೆಲಸವನ್ನು ಗುರುತಿಸುವಂತಹ ಶಬ್ದಕ್ಕೆ ನಾವು ವರ್ಬ್, ಕ್ರಿಯಾಪದ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸೊ ವರ್ಬ್ ಅಂತ ಅಂದರೆ ಆ ಒಂದು ವಾಕ್ಯದಲ್ಲಿ ಆ್ಯಕ್ಷನನ್ನು ತೋರಿಸ್ತಾ ಇರುತ್ತೆ. ಓಕೆ, ಸೊ ಏನು ಮಾಡ್ತಾ ಇದ್ದಾನೆ ಅನ್ನೋದನ್ನು ತೋರಿಸೋದು ಆ್ಯಕ್ಷನ್ನು, ಅದು ವರ್ಬು. ಸೊ ಅದನ್ನು ಹೆಂಗೆ ಮಾಡ್ತಾ ಇದ್ದಾನೆ? ಸ್ಪೀಡಾಗಿ ಮಾಡ್ತಾ ಇದ್ದಾನಾ, ಸ್ಲೋ ಆಗಿ ಮಾಡ್ತಾ ಇದ್ದಾನಾ, ಚೆನ್ನಾಗಿ ಮಾಡ್ತಾ ಇದ್ದಾನಾ, ಒಂಚೂರು ಚೆನ್ನಾಗಿಲ್ಲ ಅಂತ ಅನಿಸ್ತಾ ಇದೆಯಾ, ಆ ಮಾಡುವಂಥ ಕ್ರಿಯೆ ಹೆಂಗಿದೆ ಅಂತ ಹೇಳೋದು ಆಡ್ವರ್ಬ್. ಸೊ ಇಲ್ಲಿ ಆಡ್ಜೆಕ್ಟಿವ್ ಯಾವ ಥರ ನೌನು ಪ್ರನೌನು ಯಾವ ರೀತಿ ಚಂದನ, ಕುರುಪನ, ಯಾವ ಥರ ಟಾಲ, ಶಾರ್ಟ ಅಂತ ಹೆಂಗೆ ಹೇಳ್ತಾ ಇದೆಯೋ ಸೇಮ್ ಆಡ್ವರ್ಬ್ ಏನು ಮಾಡುತ್ತೆ? ಆ ವಾಕ್ಯದಲ್ಲಿರುವಂಥ ಕ್ರಿಯೆ ಚೆನ್ನಾಗಿ ಮಾಡ್ತಾ ಇದ್ದಾನಾ, ಚೆನ್ನಾಗಿ ಮಾಡ್ತಾ ಇಲ್ವಾ? ಸೊ ಇಲ್ಲಿ ಹೆಸರುಗಳನ್ನು ಈ ಅಡ್ಜೆಕ್ಟಿವ್ ಹೊಗಳಿದ್ರೆ ಇಲ್ಲಿ ಏನು ಮಾಡುತ್ತೆ? ಇದು ಕ್ರಿಯೆಯನ್ನು ಇದು ಏನು ಮಾಡುತ್ತೆ? ಕ್ರಿಯೆಯನ್ನು ಇದು ಹೊಗಳುತ್ತೆ. ಕ್ರಿಯೆಯನ್ನು ಇದು ಹೊಗಳುತ್ತೆ. ಇದು ಏನು ಮಾಡುತ್ತೆ? ಹೆಸರುಗಳನ್ನು ಇದು ಹೊಗಳುತ್ತೆ ಅಥವಾ ತೆಗಳುತ್ತೆ. ಸೊ ಕ್ರಿಯೆ ಇದು ಹೆಸರು. ಸೊ ಈ ವರ್ಬ್ ಬಗ್ಗೆ ಏನು ಆ್ಯಕ್ಷನ್? ಸೊ ಶಿ ಈಸ್ ಪ್ಲೇಯಿಂಗ್ ಅಂತ ಇದ್ದಾಗ ಈ ಪ್ಲೇಯಿಂಗ್ ಅನ್ನೋದು ವರ್ಬ್ ಆಗುತ್ತೆ. ಶಿ ಈಸ್ ಪ್ಲೇಯಿಂಗ್ ವೆರಿ ವೆಲ್ ಅಂತ ಹೇಳ್ತೀವಿ.
ಆವಾಗ ಯಾವ ಥರ ಆಟ ಆಡ್ತಾ ಇದ್ದಾಳೆ, ಸೂಪರಾಗಿ ಆಟ ಆಡ್ತಾ ಇದ್ದಾಳೆ ಅಂತ ಹೇಳುವಾಗ ಇದು ಆಡ್ವರ್ಬ್ ಆಗುತ್ತೆ. ಇಷ್ಟೇ ಸಿಂಪಲ್. ಸೊ ಸಿಂಪಲ್ ಈ 5 ಟಾಪಿಕ್ಗಳು, ಇನ್ನು ಉಳಿದಿರೋದು 3, ಅವುಗಳು ಇಂಡಿಪೆಂಡೆಂಟ್ ಆಗಿ ವರ್ಕ್ ಆಗ್ತವೆ, ಅವೇನಂತ ಹೇಳ್ತೀನಿ. ಸೊ ಇವತ್ತು ನಮಗೆ ಗೊತ್ತಾಗಬೇಕಾಗಿರೋದು ಯಾವ್ದ್ಯಾವುದು, ನೌನ್, ಅದರ ತಂಗಿ, ಯಾವಾಗಲೂ ನಾನು ತಂಗಿ ಯಾಕಂತ ಹೇಳ್ತೀನಿ, ನಿಮ್ಗೆ ನೆನಪಿರಬೇಕು ನೌನ್ಗೆ ಪ್ರನೌನ್ಗೆ ಎಷ್ಟು ರಿಲೇಟೆಡು ಅಂತ. ಸೊ ಇವೆರಡರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಆಡ್ಜೆಕ್ಟಿವ್ ಆ್ಯಂಡ್ ವರ್ಬ್. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಆಡ್ವರ್ಬ್. ಓಕೆನಾ, ಅರ್ಥ ಆಗ್ತಿದ್ಯಾ? ಸೊ ಉಳಿದಿರೋದು ಯಾವುದು ಹಂಗಿದ್ರೆ, ಟೋಟಲ್ 8 ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನಾವೇನು ಮಾಡಿದ್ವಿ, ಔಟ್ ಆಫ್ 8 5 ಕಲ್ತಿದ್ದೀವಿ. ಓಕೆ, ಸೊ ಯಾವುದು 1 2 3 4 5 6 7 8, ಇನ್ನು 3 ಉಳಿದಿರೋದು. ಸೊ ಔಟ್ ಆಫ್ 8 5 ಕಲ್ತ್ವಿ. ಹಾಗಿದ್ರೆ ಉಳಿದಿರೋ 3 ಯಾವುದು, ಪ್ರಿಪೊಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ಇವು ಇಂಡಿಪೆಂಡೆಂಟ್ ಆಗಿ ವರ್ಕ್ ಆಗ್ತವೆ, ಒಂದಕ್ಕೊಂದು ಇವೇನು ಡಿಪೆಂಡ್ ಆಗಲ್ಲ. ಅದು ಹೆಂಗೆ 5 ವರ್ಕ್ ಆಗುತ್ತಲ್ಲ ಆ ಥರ ಆಗಲ್ಲ, ಇವು ಇಂಡಿಪೆಂಡೆಂಟ್ ಆಗಿ ವರ್ಕ್ ಆಗುತ್ತೆ. ಪ್ರಿಪೊಸಿಷನ್ ಅಂದ್ರೆ ಏನು, ನಮ್ಗೆ ಹೆಸರೇ ಗೊತ್ತಿರುವಂಗೆ ಪೊಸಿಷನ್. ಸೊ ಇವಾಗ ವೀಣಾ ಅಂತ ಏನು ಹೇಳಿದೆ, ಅಥವಾ ಸಚಿನ್ ಅಂತ ಏನು ಹೇಳಿದೆ, ಅಥವಾ ಬೆಂಗಳೂರು ಅಂತ ಊರ ಹೆಸರು ಏನು ಹೇಳಿದೆ. ಸೊ ಈ ಒಂದಿಷ್ಟು ಸಬ್ಜೆಕ್ಟ್ಸ್ ಅಂತ ಕರಿತೀವಿ, ಈ ಒಂದಿಷ್ಟು ವ್ಯಕ್ತಿಗಳು, ಈ ಜಾಗಗಳು ಎಲ್ಲಿದ್ದಾವೆ, ಇವುಗಳ ಪೊಸಿಷನ್ ಎಲ್ಲಿದೆ ಅಂತ ಹೇಳೋದು ಪ್ರಿಪೊಸಿಷನ್. ಪೊಸಿಷನ್ ಎಲ್ಲಿ, ಮೇಲ, ಕೆಳಗ, ಅಕ್ಕನ, ಪಕ್ಕನ, ಬುಡದಲ, ಮೇಲ್ಗಡೆನ, ಅದು ತಲೆ ಮೇಲ. ಸೊ ಎಲ್ಲಿದೆ ಆ ಒಂದು ವಸ್ತು ಅಥವಾ ವ್ಯಕ್ತಿ, ಒಂದು ಜಾಗ ಎಲ್ಲಿದೆ ಅಂತ ಹೇಳೋದು ಪ್ರಿಪೊಸಿಷನ್. ವೀಣಾ ಈಸ್ ಸಿಟ್ಟಿಂಗ್ ಆನ್ ಚೇರ್. The cat is sitting under table. ಸೊ ಎಲ್ಲಿ, ಟೇಬಲ್ ಕೆಳಗಡೆ, ಟೇಬಲ್ನ ಕೆಳಗಡೆ. ವೀಣಾ ಎಲ್ಲಿ ಕೂತಿದ್ದಾಳೆ, ಚೇರ್ ಮೇಲೆ. ಸಚಿನ್ ಎಲ್ಲಿ ಆಟ ಆಡ್ತಾ ಇದ್ದಾನೆ, ಗ್ರೌಂಡ್ ಮೇಲೆ. ಹಿ ಈಸ್ ಪ್ಲೇಯಿಂಗ್, ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ, ಗ್ರೌಂಡ್ ಅಲ್ಲಿ ಅಂತ ಹೇಳ್ತೀವಿ. ಓಕೆ, ಸೊ ಸಚಿನ್ ಗ್ರೌಂಡಲ್ಲಿ ಆಟ ಆಡ್ತಾನೆ. ಎಲ್ಲಿದ್ದಾನೆ ಸಚಿನ್ ಗ್ರೌಂಡಲ್ಲಿ ಆಟ ಆಡ್ತಾನೆ. ಹೀಸ್ ಪ್ಲೇಯಿಂಗ್ ಇನ್ ದ ಸ್ಟೇಡಿಯಂ ಅಥವಾ ಹೀಸ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್ ಅಂತ ಹೇಳ್ತೀವಿ. ಸೊ ಎಲ್ಲಿ, ಗ್ರೌಂಡಲ್ಲಿ. ಓಕೆನಾ, ಸೊ ಟೇಬಲ್ ಮೇಲೆ, ಟೇಬಲ್ ಕೆಳಗೆ, ಗ್ರೌಂಡ್ ಅಲ್ಲಿ, ಗ್ರೌಂಡ್ ಒಳಗೆ, ಗ್ರೌಂಡ್ ಹೊರಗೆ. ಟ್ರೀಸ್ ಎಲ್ಲಿದೆ, ಔಟ್ ಆಫ್ ದ ಹೌಸ್, ಔಟ್ಸೈಡ್ ದ ಹೌಸ್. ಸೊ ಪೆನ್ ಎಲ್ಲಿದೆ, ಔಟ್ ಆಫ್ ದ ಬಾಕ್ಸ್. ಸೊ ಈ ಥರ ಒಂದು ಪೆನ್ ಎಲ್ಲಿದೆ, ಬಾಕ್ಸ್ ಹೊರಗಿದೆಯಾ, ಬಾಕ್ಸ್ ಒಳಗಿದೆಯಾ, ಬೆಕ್ಕೆಲ್ಲಿದೆ, ಮನೆ ಒಳಗಿದೆಯಾ, ಮನೆ ಹೊರಗಿದೆಯಾ, ಕ್ಯಾಟ್ ಟೇಬಲ್ ಕೆಳಗಿದೆಯಾ, ಟೇಬಲ್ ಮೇಲೆ ಹತ್ತು ಕೂತಿದೆಯಾ. ಸೊ ಈ ಒಂದು ವಸ್ತು ಯಾವ ಪೊಸಿಷನ್ನಲ್ಲಿದೆ, ಆನ್, ಅಂಡರ್, ಇನ್, ಔಟ್, ಇನ್ಸೈಡ್, ಔಟ್ಸೈಡ್, ಓವರ್ ದ ಹೆಡ್. ನನಗೆ ಇವಾಗ ಒಂದು ಹುಳ ಇತ್ತು, ಒಂದು ಹುಳ ಇಟ್ ಫ್ಲಿವ್ ಓವರ್ ಮೈ ಹೆಡ್. ಓವರ್ ಮೈ ಹೆಡ್ ಅಂದರೆ ನನ್ನ ತಲೆ ಮೇಲೆ ಹಾಸಿ ಹೋಯ್ತು ಅಂತ ಹೇಳೋಕ್ಕೆ ನಾವು ಓವರ್ ಅಂತ ಹೇಳ್ತೀವಿ. ಓವರ್ ಮೈ ಹೆಡ್ ಅಂದರೆ ಇಲ್ಲಿಂದ ನನ್ನ ತಲೆ ಮೇಲೆ ಹಾಸ್ಕೊಂಡು ಹಿಂಗೆ ಹೋಯ್ತು ಅಂದಂಗೆ. ಓವರ್ ದ ಬ್ರಿಡ್ಜ್ ಅಂದರೆ ಬ್ರಿಡ್ಜ್ ಮೇಲೆ ಹಾಸ್ಕೊಂಡು ಅದು ಗಾಡಿ ಹೋಯ್ತು ಅಂದಂಗೆ. ಓಕೆ, ಓವರ್ ಅಂದರೆ ಈ ಥರ. ಓಕೆನಾ, ಎಸ್. ಆನ್, ಅಂಡರ್, ಇನ್, ಔಟ್, ಇನ್ಸೈಡ್, ಔಟ್ಸೈಡ್, ಓವರ್, ಈ ಥರ ಆಗುತ್ತೆ. ಪ್ರಿಪೊಸಿಷನ್ಸ್ ಅಂದರೆ ಪೊಸಿಷನ್, ಯಾವುದು ಎಲ್ಲಿದೆ. ಓಕೆ, ಆ್ಯಂಡ್ ಆಲ್ಸೋ ನಾವು ಟೈಮ್ ಹೇಳುವಾಗ ಎಷ್ಟು ಗಂಟೆಗೆ ಅಂತ ಹೇಳ್ತೀವಿ, ಆವಾಗಲೂ ಕೂಡ ನಾವು ಪ್ರಿಪೊಸಿಷನ್ ಯೂಸ್ ಮಾಡ್ತೀವಿ, ಆಟ್. ಓಕೆ, ಆಟ್ 12 o'clock ಅಂತ ಹೇಳ್ತೀವಿ, ಆಟ್ 12 o'clock. ಯಾವ ಟೈಮ್ಗೆ, ಆಮೇಲೆ ಯಾವ ಸೈಡ್ ಹೋದ್ರು ಅವರು, ಇನ್ ದಿಸ್ ಡೈರೆಕ್ಷನ್, ಇನ್ ದಿಸ್ ಡೈರೆಕ್ಷನ್. ಸೊ ಇನ್ನು ಯೂಸ್ ಮಾಡ್ತೀವಿ ಡೈರೆಕ್ಷನ್ ಹೇಳುವಾಗ. ಟೈಮ್ ಹೇಳುವಾಗ ಆಟ್ 12 o'clock ಆಟ್ ಅಂತ ಯೂಸ್ ಮಾಡ್ತೀವಿ. ಯಾವ ಡೈರೆಕ್ಷನಲ್ಲಿ, ಈ ಡೈರೆಕ್ಷನಲ್ಲಿ ಹೋದರು ಅವರು, ಡೈರೆಕ್ಷನ್ ಕೂಡ ಹೇಳುತ್ತೆ. ಸೊ ಡೈರೆಕ್ಷನನ್ನು ಹೇಳುತ್ತೆ, ಟೈಮನ್ನು ಕೂಡ ಹೇಳುತ್ತೆ, ವಸ್ತು ಎಲ್ಲಿದೆ, ಮೇಲಿದೆಯಾ, ಕೆಳಗಿದೆಯಾ, ಕ್ಯಾಟ್ ಯಾವ ಸೈಡ್ ಹೋಯ್ತು, ಆ ಸೈಡ್ ಹೋಯ್ತು, ಈ ಸೈಡ್ ಹೋಯ್ತು. ಸೊ ಪ್ರತಿಯೊಂದನ್ನು ಡೈರೆಕ್ಷನ್ನು ಯಾವ ಜಾಗದಲ್ಲಿ ಕೂತಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡುವಂತಹದ್ದೇ ಪ್ರಿಪೊಸಿಷನ್. ಸೊ ಇವೆಲ್ಲವನ್ನು ಯೂಸ್ ಮಾಡಬೇಕಲ್ಲ ನೀವೀಗ ವಾಕ್ಯ ರಚನೆ ಮಾಡುವಾಗ ಅಲ್ವಾ.
ಎಲ್ಲಿ ಕೂತಿದ್ದೆ ನೀನು, ಕಾಣಲೇ ಇಲ್ಲ ಅಂದರೆ, ಎಸ್ ಐ ವಾಸ್ ಸಿಟಿಂಗ್ ಇನ್ ದ ಕಾರ್ನರ್. ಕಾರ್ನರ್ ಅಂದರೆ ಅದು ಪ್ರಿಪೋಸಿಷನ್ನೇ. ಎಲ್ಲಿದೆಯಾ ನೀನು ಅಂತ ಹೇಳ್ತಾ ಇದೆಯಾ ತಾನೆ. ಸೊ ಫಂಕ್ಷನಲ್ಲಿ ನೋಡ್ದ, ನೀನು ಎಲ್ಲಿದ್ದೆ, ನಾನು ಕಾಣಲೇ ಇಲ್ಲಲ್ಲ. ಎಸ್ ಐ ವಾಸ್ ದೇರ್, ಐ ವಾಸ್ ಸಿಟಿಂಗ್ ಇನ್ ದ ಕಾರ್ನರ್. ಓಕೆನಾ, ಐ ವಾಸ್ ಸಿಟಿಂಗ್ ಅಟ್ ದ ಟೇಬಲ್ ಹೇಳ್ತೀವಿ ನಾವು. ಸೊ ಇದು ಪ್ರಿಪೋಸಿಷನ್. ಆ್ಯಂಡ್ ಲೆಟ್ ಮೀ ಕ್ಲಿಯರ್ ದ ಸ್ಲೇಟ್ ಫಸ್ಟ್. ಸೊ ಪ್ರಿಪೋಸಿಷನ್ಸ್ ಅಂದರೆ ಏನಂತ ಅರ್ಥ ಆಗಿರುತ್ತೆ ನಿಮಗೆ ಇಷ್ಟೊತ್ತಿಗೆ. ಸೊ ಲೆಟ್ ಮಿ ರೈಟ್ ಸಮ್ ಎಕ್ಸಾಂಪಲ್ಸ್. ಆನ್, ಅಂಡರ್, at, in, outside, inside, over, into, onto, ಎಕ್ಸೆಟ್ರಾ ಎಕ್ಸೆಟ್ರಾ. ಇವುಗಳೇನಾಗ್ತವೆ, ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ಕಂಜಂಕ್ಷನ್ಸ್ ಅಂದರೆ ಹೆಂಗಿದ್ರೆ, ಜಂಕ್ಷನ್ ಅಂದರೆ ಗೊತ್ತಲ್ವ ಎಲ್ರಿಗೂ, ರೈಲ್ವೆ ಜಂಕ್ಷನ್ ಅಂದರೆ ಗೊತ್ತಿರುತ್ತೆ. ಒಂದಕ್ಕೊಂದು ಬಂದು ಮೀಟ್ ಆಗ್ತವೆ, ಸೇರ್ತವೆ. ಸೊ ಎಕ್ಸಾಕ್ಟ್ಲಿ ಅದೇ ಕಂಜಂಕ್ಷನ್, ಸೇರೋದನ್ನೇ ಕಂಜಂಕ್ಷನ್ ಅಂತ ಹೇಳ್ತೀವಿ. ಸೇರೋದು ಅಂದ್ರೇನು, ಎರಡು ಶಬ್ದ ಅಥವಾ ಎರಡು ಚಿಕ್ಕ ಚಿಕ್ಕ ವಾಕ್ಯಗಳು, ಕ್ಲಾಸಸ್ ಬಂದು ಕೂಡೋದನ್ನು ನಾವು ಕಂಜಂಕ್ಷನ್ ಅಂತ ಕರಿತೀವಿ. ಅದನ್ನು ಯಾವ್ದು ಕೂಡಿಸ್ತವೆ ಹಂಗಿದ್ರೆ, ಆ್ಯಂಡ್, ಆರ್, ಬಿಕಾಸ್, ಸಿನ್ಸ್, ಹೆನ್ಸ್. ಈ ಶಬ್ದಗಳು ಎರಡು ಶಬ್ದಗಳನ್ನಾಗಲಿ ಅಥವಾ ಎರಡು ಸೆಂಟೆನ್ಸಸ್ಗಳನ್ನಾಗಲಿ ಕೂಡಿಸ್ತವೆ. ಹೆಂಗೆ, ಗೀತಾ ಆ್ಯಂಡ್ ಸೀತಾ ವೆಂಟ್ ಟು ಕಾಲೇಜ್. ಸೊ ಈ ಎರಡು ಶಬ್ದಗಳನ್ನು ಆ್ಯಂಡ್ ಅನ್ನುವಂತಹ ಕಂಜಂಕ್ಷನು ಕೂಡಿಸ್ತಾ ಇದೆ. ಇಲ್ಲಾಂದರೆ ನಾವು ಆ್ಯಂಡ್ ಇರದೇ ಹೋಗಿದ್ರೆ ಹೆಂಗೆ ಹೇಳ್ತಿದ್ವಿ, ಗೀತಾ ಗೋಯಿಂಗ್ ಟು ಕಾಲೇಜ್, ಸೀತಾ ಗೋಯಿಂಗ್ ಟು ಕಾಲೇಜ್. ಸೊ ನಾವು ಭಾಷೆಯನ್ನು ಈಸಿ ಮಾಡ್ಕೋಬೇಕಂದ್ರೆ ಗೀತಾ ಆ್ಯಂಡ್ ಸೀತಾ ವೆಂಟ್ ಟು ಕಾಲೇಜ್. ಅವರಿಬ್ಬರು ಏನು ಮಾಡಿದರು, ಹೋದರು, ಕಾಲೇಜ್ಗೆ ಹೋದರು. ಇಬ್ಬರೂ ಕಾಲೇಜ್ಗೆ ಹೋದರು. ಗೀತಾ ಸೀತಾ ಎಲ್ಲಿ, ಇಬ್ಬರು ಕಾಲೇಜ್ಗೆ ಹೋದರು ಅಲ್ವಾ. ಗೀತಾ ಮತ್ತು ಸೀತಾ ಕಾಲೇಜ್ಗೆ ಹೋದರು. ಸೊ ಆ್ಯಂಡನ್ನು ನಾವು ಎರಡು ಶಬ್ದಗಳನ್ನು ಜಾಯಿನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸಿಮಿಲರ್ಲಿ, ಐ ವೆಂಟ್ ಟು ಮಾರ್ಕೆಟ್ ಆ್ಯಂಡ್ ಐ ಬಾಟ್ ಮೈ ಡ್ರೆಸ್. ಓಕೆನಾ. ಸೊ ಈ ಥರ ಐ ವೆಂಟ್ ಟು ಮಾರ್ಕೆಟ್ ಮತ್ತು ನಾನು ನನ್ನ ಡ್ರೆಸ್ಸನ್ನು ತೊಗೊಂಡು ಬಂದೆ, ಅಥವಾ ನಾನು ಮಾರ್ಕೆಟ್ಗೆ ಹೋದೆ ಮತ್ತು ನಾನು ಟೆಂಪಲ್ಗೆ ಹೋದೆ, ಈ ಥರ ಹೇಳ್ತೀವಿ. ಸೊ ಎರಡು ಸೆಂಟೆನ್ಸನ್ನು ಒಟ್ಟಿಗೆ ಕೂಡ್ಸೋಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಇವನ್ ಫಾರ್ ಆರನ್ನು ಹೆಂಗೆ ಯೂಸ್ ಮಾಡ್ತೀವಿ ನಾವು, ಆರನ್ನು ಕೂಡ ಅದಕ್ಕೆ ಯೂಸ್ ಮಾಡ್ತೀವಿ. ಸೀತಾ ಆರ್ ಗೀತಾ ಇಬ್ಬರಲ್ಲಿ ಒಬ್ಬರು ಬರ್ರಿ, ಇಬ್ರಿಗೂ ಆಗಲ್ವಾ, ಸೀತಾ ಆರ್ ಗೀತಾ ಎನಿ ಒನ್ ಯು ಕ್ಯಾನ್ ಕಮ್, ಯಾರಾದರೂ ಒಬ್ಬರು ಬನ್ನಿ, ಎನಿ ಒನ್ ಆಫ್ ಯು ಕ್ಯಾನ್ ಕಮ್. ಓಕೆನಾ. ಗೀತಾ ಆರ್ ಸೀತಾ ಎನಿ ಒನ್ ಆಫ್ ಯು ಕ್ಯಾನ್ ಕಮ್. ಸೊ ಅಲ್ಲಿ ಆರ್ ಯೂಸ್ ಮಾಡ್ತೀವಿ ನಾವು. ಓಕೆನಾ. ಆ್ಯಂಡ್ ಐ ಹ್ಯಾವ್ ಟು ಕಮ್ ಬಿಕಾಸ್ ಐ ಹ್ಯಾವ್ ಕ್ಲಾಸ್. ಐ ಹ್ಯಾವ್ ಟು ಕಮ್ ಹೋಮ್ ಬಿಕಾಸ್ ಐ ಹ್ಯಾವ್ ಕ್ಲಾಸ್. ಐ ಹ್ಯಾವ್ ಟು ಕಮ್ ಹೋಮ್ ಬಿಕಾಸ್ ಐ ಹ್ಯಾವ್ ಕ್ಲಾಸ್. ಐ ಹ್ಯಾವ್ ಆನ್ಲೈನ್ ಕ್ಲಾಸ್ ಟು ವಾಚ್. ನನಗೆ ಆನ್ಲೈನ್ ಕ್ಲಾಸ್ ಇದೆ, ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ದಾರೆ, ನನ್ನ ಮನೆಗೆ ಬಂದು ಕ್ಲಾಸನ್ನು ಕೇಳಬೇಕು, ನಂಗೆ ಕ್ಲಾಸ್ ಇದೆ, ನನ್ನ ಮನೆಗೆ ಬರಬೇಕು. ಸೊ ಬಿಕಾಸ್ ಏನು ಮಾಡ್ತಾ ಇದೆ, ಐ ಹ್ಯಾವ್ ಕ್ಲಾಸ್ ಅನ್ನೋ ಈ ವಾಕ್ಯನ ಕೂಡಿಸ್ತಾ ಇದೆ. ಸೊ ನಾವು ಇಂಗ್ಲೀಷ್ ಭಾಷೆಯನ್ನು ಬಳಸುವಾಗ ಆರ್, ಆ್ಯಂಡ್, ಬಿಕಾಸ್ ಏನಕ್ಕೆ ಬಳಸ್ತಾ ಇದ್ದೀವಿ ಅನ್ನೋದು ನಿಮಗೆ ನಾಲೆಜ್ ಇರಬೇಕು. ನೀವು ಬಳಸುವಾಗ ಅದ್ರ ಮೀನಿಂಗ್ ನಿಮಗೆ ಅರ್ಥ ಆಗಬೇಕು. ಸೊ ಏನಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ, ಇವೆಲ್ಲವೂ ತಿಳ್ಕೊಳ್ಳೋದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಓಕೆನಾ. ಎಸ್, ಹಂಗಿದ್ರೆ ಪ್ರಿಪೋಸಿಷನ್ಸ್ ಅಂದರೆ ಗೊತ್ತಾಯಿತು, ಕಂಜಂಕ್ಷನ್ ಅಂದರೆ ಗೊತ್ತಾಯಿತು. ಇಂಟರ್ಜೆಕ್ಷನ್ ಈಸ್ ವೆರಿ ಈಸಿ. ಇಂಟರ್ಜೆಕ್ಷನ್ ಅಂದರೆ ವಾವ್, ಓ, ಓ ನೋ, ಅಲಾಸ್, ಆ್ಯಂಡ್ ಹೇಳ್ತೀವಿ ಹುರಾ ಅಂತೀವಿ, ಹುರೇ ಅಂತೀವಿ, ಹುರೇ. ಓಕೆನಾ. ಸೊ ಇವುಗಳು ಏನಾಗ್ತವೆ, ಸ್ಯಾಡ್ನೆಸ್ಸನ್ನು, ಹ್ಯಾಪಿನೆಸ್ಸನ್ನು, ಸರ್ಪ್ರೈಸಸನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ನಾವು ಕನ್ನಡದಲ್ಲಿ ಉದ್ಗಾರವಾಚಕಗಳು ಅಂತ ಹೇಳಿ ಕರಿತೀವಿ. ಸಡನ್ ಎಮೋಷನ್ಸನ್ನು, ಸಡನ್ ರಶ್ ಆಫ್ ಫೀಲಿಂಗ್ಸನ್ನು, ಸ್ಯಾಡ್ ಆಗಿರಲಿ ಅದು ಹ್ಯಾಪಿ ಆಗಿರಲಿ, ಅವುಗಳನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ನಾವು ಈ ಥರ ಶಬ್ದಗಳನ್ನು ಯೂಸ್ ಮಾಡ್ತೀವಿ. ವಾವ್, ಓ ಹಂಗಾಯ್ತಾ, ಓ ಈ ಥರ ಆಯಿತಾ ಅಂಥೇಳಿ. ಓಕೆ. ಅಲಾಸ್ ಅನ್ನೋದನ್ನು ಸ್ಯಾಡ್ಗೆ ಯೂಸ್ ಮಾಡ್ತೀವಿ. ಖುಷಿ ಆದಾಗ ಹುರೇ ಅಂತ ಹೇಳ್ತೀವಿ, ಲೆಟ್ಸ್ ಪಾರ್ಟಿ, ಹುರೇ ನಾವು ಗೆದ್ವಿ ಇವತ್ತು ಅಂತ ಹೇಳ್ತೀವಿ. ಸೊ ಈ ಥರ ನಾವು ಇಂಗ್ಲೀಷಲ್ಲಿ ಈ ಥರ ಪದಗಳನ್ನು
ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಡನ್ ಎಮೋಷನ್ಸನ್ನು, ರಶ್ ಆಫ್ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ಇಂಟ್ರೊಜೆಕ್ಷನ್ಸ್ಗಳನ್ನು ಯೂಸ್ ಮಾಡ್ತೀವಿ. ಉದ್ಗಾರವಾಚಕಗಳು ಅಂತ ಕನ್ನಡದಲ್ಲಿ ಯೂಸ್ ಮಾಡ್ತೀವಿ. ಅದ್ರ ಪಕ್ಕ ಈ ಉದ್ಗಾರವಾಚಕ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಅಂತ ಹೇಳ್ತೀವಿ. ಇದನ್ನು ಯೂಸ್ ಮಾಡೋದು ಕಂಪಲ್ಸರಿ. ಸೊ ಇವತ್ತು ನೀವು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ 8 ಏನಿದ್ವಿ ಅವೆಲ್ಲವನ್ನು ನೀವು ಕಲ್ತಿದ್ದೀರಾ. ಹಾಗಿದ್ರೆ ಓಕೆ ಮ್ಯಾಮ್, ನಾವು ನೆನ್ಪಿಟ್ಕೊಳ್ಳೋಕೆ ರೆಡಿ ಇದ್ದೀವಿ, ಬಟ್ 8 ಹೆಂಗೆ ನೆನಪಿರ್ತವೆ? ಇವಾಗ ನೀವು ಹೇಳೋಗ್ಬಿಟ್ರಿ, ನಮಗೆ ನೆನ್ಪು ಉಳಿಬೇಕಲ್ಲ ಯಾವುದು ಯಾವುದು ಏನು ಅಂತ ಹೇಳಿ. ಅದಕ್ಕೊಂದು ಫಾರ್ಮುಲಾ ಇದೆ. ಅದು ನ್ಯಾಪ್ ವ್ಯಾಪ್ ಸಿ. ನ್ಯಾಪ್ ವ್ಯಾಪ್ ಸಿ. ನೋಡಿ, ಎನ್ ಅಂದರೆ ನೌನ್, adjective, ಪ್ರನೌನ್ ಅಲ್ವಾ? ನೌನ್ಗೆ ಪ್ರನೌನ್ಗೆ ಅಡ್ಜೆಕ್ಟಿವ್ ಅಂತ ಹೇಳಿದ್ನ ನಾನು. ಆ್ಯಂಡ್ ವರ್ಬ್ ಯಾವುದಂತ ಹೇಳಿದೆ? ಅಡ್ವರ್ಬ್. ವರ್ಬ್ಗೆ ಅಡ್ವರ್ಬ್. ಸೊ 5 ಆದ್ವಾ? ಫಸ್ಟ್ 5 ಕಲ್ತಿದ್ವು. ಲಾಸ್ಟ್ ಉಳಿದಿರೋದು ಯಾವುದು? ಪ್ರಿಪೊಸಿಷನ್, ಕನ್ಜಂಕ್ಷನ್, ಇಂಟರ್ಜೆಕ್ಷನ್. ಇಷ್ಟೇ. ಸೊ ನೀವೇನು ನೆನ್ಪಿಟ್ಕೋಬೇಕು? ನ್ಯಾಪ್, ಇವು 3 ಅಂದರೆ ಒಂದು ಅಕ್ಕ ತಂಗಿ ಅಡ್ಜೆಕ್ಟಿವು, ನ್ಯಾಪ್, ವ್ಯಾಪ್ ವರ್ಬು ಆಡ್ವರ್ಬು, ಆ್ಯಂಡ್ ಸಿ ಇವು ಉಳಿದಿರುವಂತಹ 3 ಪ್ರಿಪೊಸಿಷನ್, ಕಂಜಂಕ್ಷನ್ ಆ್ಯಂಡ್ ಇಂಟರ್ಜೆಕ್ಷನ್. ಸೊ ನ್ಯಾಪ್ ವ್ಯಾಪ್ ಸಿ. ಇಷ್ಟು ನೆನ್ಪಿಟ್ಕೊಂಡ್ರೆ ಎಲ್ಲ 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳು ನಿಮ್ಮ ತಲೆಯಲ್ಲಿ ಫಿಕ್ಸ್ ಆಗಿ ಉಳಿತವೆ. ಆ್ಯಂಡ್ ನೀವು ಸೆಂಟೆನ್ಸನ್ನು ರಚನೆ ಮಾಡುವಾಗ ನೀವು ಇಂಗ್ಲೀಷ್ ಕಲಿಲೇಬೇಕು ಅಂತ ಹೇಳಿ ಧೈರ್ಯ ತಗೊಂಡು ಫಿಕ್ಸ್ ಆದಾಗ ಇವುಗಳನ್ನು ನೆನ್ಪಿಟ್ಕೊಂಡ್ರೆ ವಾಕ್ಯ ರಚನೆ ಮಾಡುವಾಗ ನಾನು ಒಂದು ವಾಕ್ಯನ ಕೊಟ್ಟು ನೋಡಿ ಇಲ್ಲಿ ಯಾವ ಶಬ್ದ ಬರುತ್ತೆ, ಇಲ್ಲಿ ಯಾವ ಶಬ್ದ ಬರುತ್ತೆ ಅಂತ ಹೇಳಿ ನಿಮಗೆ ಬ್ಲ್ಯಾಂಕ್ ಕೊಟ್ಟು ಪ್ರಾಕ್ಟೀಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನೀವು ಕಮೆಂಟ್ಸ್ ಮಾಡಬೇಕಲ್ಲ ನನಗೆ, ನಿಮಗೆ ಬರ್ತಾ ಇದೆಯಾ ಇಲ್ವಾ ವಾಕ್ಯ ರಚನೆ ಮಾಡಲಿಕ್ಕೆ ಅಂತ ಹೇಳಿ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ. ಸೊ ನೀವು ಇದನ್ನು ಈ ಫಾರ್ಮುಲಾನ ನೆನ್ಪಿಟ್ಕೊಂಡ್ರೆ ನ್ಯಾಪ್ ವ್ಯಾಪ್ ಸಿ, ನಾನು ಫಸ್ಟ್ ಕ್ಲಾಸಲ್ಲೂ ಹೇಳಿದ್ದೆ ಅನಿಸುತ್ತೆ, ನ್ಯಾಪ್ ವ್ಯಾಪ್ ಸಿ ಈ ಫಾರ್ಮುಲಾನ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಏನಾಗುತ್ತೆ, ಯಾವ ವಾಕ್ಯದಲ್ಲಿ ನಾನು ಗ್ಯಾಪ್ ಕೊಡ್ತೀನಿ ಇದನ್ನು ಇಲ್ಲಿ ಫಿಲ್ ಮಾಡಿ ತೋರಿಸಿ ಬರುತ್ತಾ ನಿಮಗೆ ಅಂತ ಹೇಳಿದಾಗ ನೀವು ಕಮೆಂಟ್ ಮಾಡ್ಬೋದು ಅಲ್ಲಿ ಏನು ಬರುತ್ತೆ ಅಂತ ಹೇಳಿ. ಡನ್. ಸೊ ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ ಆಗಿ ನಿಮಗೆ ಫಸ್ಟ್ ಕ್ಲಾಸಲ್ಲಿ ಜಸ್ಟ್ ಶಾರ್ಟಾಗಿ ನಿಮ್ಗೆ ಹೇಳಿದ್ದೆ ನಾನು. ಸೊ ಏನಾಗುತ್ತೆ, ನಾವು ಡೀಟೇಲ್ ಆಗಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಏನು ಎತ್ತ ಅಂತ ಹೇಳಿ ಇವತ್ತಿನ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟ್ ಕ್ಲಾಸಲ್ಲೂ ಕೂಡ ನಾನು ಶಾರ್ಟಾಗಿ ಹೇಳಿದ್ದೆ ನೌನ್ ಅಂದರೆ ಏನು, ಪ್ರನೌನ್ ಅಂದರೆ ಏನು ಅಂತ ಹೇಳಿ. ಬಟ್ ಇವತ್ತು ಡೀಟೇಲ್ ಆಗಿ ಯಾವ ಥರ ಡಿಪೆಂಡ್ ಆಗುತ್ತೆ, ಯಾವ 5 ಫಸ್ಟ್ ನೆನ್ಪಿಟ್ಕೋಬೇಕು, ಆಮೇಲೆ ಯಾವ ಲಾಸ್ಟ್ 3 ನೆನ್ಪಿಟ್ಕೋಬೇಕು, ಸೆಂಟೆನ್ಸಲ್ಲಿ ಯಾವ ಥರ ಯೂಸ್ ಆಗ್ತವೆ ಅಂತ ಎಕ್ಸಾಂಪಲ್ ಕೂಡ ಕೊಟ್ಟು ಹೇಳಿದ್ದೀನಿ. ಸೊ ಇವು ನಿಮ್ಗೆ ನೆನಪಿರುತ್ತೆ ಅನ್ಕೋತೀನಿ. ಆ್ಯಂಡ್ ಎಸ್, ನಾವು ಇಮಿಡಿಯೇಟ್ಲಿ ಏನು ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಕ್ಲಾಸಲ್ಲಿ ನಮಗೆ ಇವಾಗ ಟೆನ್ಸಸ್ ಗೊತ್ತಾಗಿದೆ, ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಗೊತ್ತಾಗಿದೆ. ಇಮಿಡಿಯೇಟ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ಲರ್ನಿಂಗ್ ಸೆಂಟೆನ್ಸಸ್ ಆಲ್ರೆಡಿ ಸೆಂಟೆನ್ಸಸ್ನ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನೇನು ಮಾಡ್ತೀನಿ, ಡೈಲಿ ನಮಗೆ ಏನು ಯೂಸ್ ಮಾಡೋಕ್ಕೆ ಬೇಕು, ಡೈಲಿ ಪ್ರತಿದಿನದಲ್ಲಿ ಯಾರಾದರೂ ಏನಾದರೂ ಕೇಳಿದರೆ ನಮ್ಗೆ ಇಂಗ್ಲೀಷಲ್ಲಿ ಏನು ಆನ್ಸರ್ ಮಾಡೋಕ್ಕೆ ಬರ್ಬೋದು ಅನ್ನುವಂಥ ಸೆಂಟೆನ್ಸಸ್ಗಳನ್ನ ತೊಗೊಂಡು ಬರ್ತೀನಿ. ನಾವು ಇಲ್ಲೇ ಕ್ಲಾಸಲ್ಲೇ ಪ್ರಾಕ್ಟೀಸ್ ಮಾಡ್ತೀವಿ, ನೀವು ಕೂಡ ಕಮೆಂಟ್ ಮಾಡ್ತಾ ಹೋಗ್ತೀರಿ. ನಾನು ಅದನ್ನು ಚೆಕ್ ಮಾಡಿ ಕರೆಕ್ಟ್ ಮಾಡಿದ್ದೀರಾ ಇಲ್ವಾ ಅಂತ ಹೇಳಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಬಂದು ಹೇಳ್ತೀನಿ. ಓಕೆನಾ? ಸೊ ಡೈಲಿ ಯೂಸಿಂಗ್ ಸೆಂಟೆನ್ಸಸ್ನ ನಾವು ಇದು ಯಾವ ಟೆನ್ಸ್ಗೆ ಬಿಲಾಂಗ್ ಆಗುತ್ತೆ, ನಾವು ಯಾವ ಥರ ಯೂಸ್ ಮಾಡಬೇಕು, ಯಾರು ಏನು ಕೇಳಿದಾಗ ಯಾವ ಸಿಚುವೇಷನಲ್ಲಿ ನಾವು ಏನಂತ ಆನ್ಸರ್ ಮಾಡಬೇಕು ಅನ್ನುವಂಥದ್ದನ್ನು ವಾಕ್ಯಗಳ ರಚನೆ ಮಾಡ್ತಾ ನಾವು ಕಲಿತಾ ಹೋಗ್ತೀವಿ. ಸೊ ಡೋಂಟ್ ಮಿಸ್. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ 8 ಕ್ಲಾಸಸನ್ನು ನೋಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಸೊ ದ್ಯಾಟ್ ನಿಮಗೆ ಈ 9ನೇ ಕ್ಲಾಸು ಹೊಸ ಟಾಪಿಕ್ಕು. ಈ ಫಸ್ಟ್ 8 ಕ್ಲಾಸಸ್ಸು ಎಲ್ಲವೂ ಟೆನ್ಸಸ್ ಮೇಲಿದ್ದಾವೆ. ಟೆನ್ಸಸ್ ತುಂಬ ಇಂಪಾರ್ಟೆಂಟು ನಿಮಗೆ ಸ್ಪೋಕನ್ ಇಂಗ್ಲೀಷ್ ಬರಬೇಕು ಅಂದರೆ. ಓಕೆನಾ? ಸೊ ಅರ್ಥ ಆಯ್ತಾ? ಹಾಗಿದ್ರೆ ಇವಾಗ ಒಂದು ಎಕ್ಸಸೈಸ್ ಕೊಡಬೇಕಲ್ಲ ನಾನು ನಿಮಗೆ. ಓಕೆ, ಎಸ್, ದಿಸ್ ಇಸ್ ದ ಸೆಂಟೆನ್ಸ್. ಈ ಸೆಂಟೆನ್ಸನ್ನು ನೋಡ್ಕೊಳ್ಳಿ. ನಾನು ಕೆಲವೊಂದು ಶಬ್ದಗಳನ್ನು ಇಲ್ಲಿ ಮಾರ್ಕ್ ಮಾಡ್ತೀನಿ. ಸೊ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಈ ಶಬ್ದಗಳು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಬಿಲಾಂಗ್ ಆಗುತ್ತೆ ಅಂತ ನೀವು ಹೇಳಬೇಕು. ಓಕೆನಾ? ಸೊ ವಿಜಯ್ ಯಾವ ಪಾರ್ಟ್ಸ್ ಆಫ್ ಸೆಂಟೆನ್ಸ್, ಟಾಲೆಸ್ಟ್ ಯಾವ ಪಾರ್ಟ್ ಆಫ್ ದ ಸ್ಪೀಚ್ಗೆ ಹೋಗುತ್ತೆ,
ಆ್ಯಂಡ್ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಹೋಗುತ್ತೆ, ಆ್ಯಂಡ್ ಆಲ್ಸೋ ಈ ರನ್ಸ್ ಆ್ಯಂಡ್ ಫಾಸ್ಟ್, ರನ್ಸ್ ಆ್ಯಂಡ್ ಫಾಸ್ಟ್, ಈ 1 2 3 4 5. ವಿಲ್ ಯು ಟೆಲ್ ಮೀ ಈ 5 ಶಬ್ದಗಳು ಪಾರ್ಟ್ಸ್ ಆಫ್ ಸ್ಪೀಚ್ನ ಯಾವ ಪಾರ್ಟ್ ಆಫ್ ದ ಸ್ಪೀಚ್ಗೆ ಬಿಲಾಂಗ್ ಆಗುತ್ತೆ? ನೀವು ಹೆಂಗೆ ಕಮೆಂಟ್ ಮಾಡಬೇಕು? ವಿಜಯ್ ಅಂತ ಕಮೆಂಟ್ ಮಾಡಬೇಕು. ಮುಂದೆ ಯಾವ ಪಾರ್ಟ್ ಆಫ್ ದ ಸ್ಪೀಚ್? ಟಾಲೆಸ್ಟ್ ಅಂತ ಕಮೆಂಟ್ ಮಾಡಿ, ಯಾವ ಪಾರ್ಟ್ ಆಫ್ ದ ಸ್ಪೀಚ್? ಆ್ಯಂಡ್ ಅಂತ ಕಮೆಂಟ್ ಮಾಡಿ, ಯಾವ ಪಾರ್ಟ್ಸ್ ಆಫ್ ದ ಸ್ಪೀಚ್? ರನ್ಸ್ ಯಾವ ಪಾರ್ಟ್ ಆಫ್ ದ ಸ್ಪೀಚ್? ಫಾಸ್ಟ್ ಯಾವ ಪಾರ್ಟ್ ಆಫ್ ದ ಸ್ಪೀಚ್? ನೋಡೋಣ ಎಷ್ಟು ಜನ ತಿಳಿದಿದೆ, ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ ಹೇಳಿ. ಓಕೆ, ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. Please do comment, please do subscribe our channel. Yes, thank you so much for watching. See you in the next class.